ಮೇಲಿದ್ದಾಗ ಅವರಿಗೆ ಸುಜ್ಞಾನದ ಶಿಕ್ಷಣ ಅವರ ಮಕ್ಕಳು ಉನ್ನತ ರೀತಿಯಂಥ ವಿದ್ಯಾಭ್ಯಾಸ ಮಾಡ್ತಾರೆ, ಅದರಲ್ಲಿ ಟೆಕ್ನಿಕಲ್ ಕೋರ್ಸ್ಗಳು ಮಾಡ್ತಾ ಅಂತಂದರೆ ಅಂಥ ಸಂದರ್ಭದಲ್ಲಿ ಅವರಿಗೆ ತಾಂತ್ರಿಕ ಸಂಬಂಧಪಟ್ಟಂಥ ಏನು ಶಿಕ್ಷಣ ಬೆಳೀತಾರೆ ಅವರಿಗೆ ಧಾರ್ಮಿಕವಾದಂಥ ಪ್ರಜ್ಞೆ ನಮ್ಮಲ್ಲಿ ಮೂಡಲಿ ಅಂತೇಳಿ ನಾವು ಮಾಡ್ತಾ ಇದ್ವಿ. ನಾವೊಂದು ಹಾಡನ್ನು ಹಾಡಿದಾಗ ದೇವಗೀತೆ ಅಂತ ಒಂದು ಹಾಡ್ತೇವೆ. ಪ್ರತಿಯೊಂದು ಸಂಘದಲ್ಲಿ ಕೂಡ ಆ ದೇವಗೀತೆಯನ್ನು ಹಾಡ್ತೇವೆ. ಕಟ್ಟುವೆ ಕಂಕಣವ ನಮ್ಮ ಬೇದೆಯಕ್ಕೆ. ಭದ್ರಾವತಿ ತಾಲೂಕು ಅಗರದಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ವತಿಯಿಂದ ಭದ್ರಾವತಿ 2ನೇ ಹಂತದ ತಾಲೂಕು ಪ್ರಗತಿ 1 ಸ್ವಸಹಾಯ ಸಂಘಗಳ ಒಕ್ಕೂಟ ಕೈಮರ ವಲಯ ಮತ್ತು ಸಹಭಾಗಿತ್ವದಿಂದ ಸಾಮೂಹಿಕ ಶಿವಪಾರ್ವತಿ ಕಲ್ಯಾಣೋತ್ಸವ. ರತ್ನಮ್ಮ ಅಧ್ಯಕ್ಷರು ಶಿವಪಾರ್ವತಿ ಕಲ್ಯಾಣೋತ್ಸವ ಆಗರದಲ್ಲಿ ಹಾಗೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥವರು ಶ್ರೀಮತಿ ಸುಲೋಚನಾ ವಾದಿರಾಜ್ ಅವರು, ನಮ್ಮ ಹನುಮಂತಪ್ಪನವರು, ಹಾಗೂ ಮಾಜಿ APMC ಅಧ್ಯಕ್ಷರಾದಂತಹ ಚಂದ್ರಣ್ಣನವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪ್ರಮುಖರೇ ಹಾಗೂ ಈ ಧರ್ಮಸ್ಥಳದ ಸಂಘದ ಎಲ್ಲ ಈ ಭಾಗದಲ್ಲಿ 2007ರಿಂದ ಸುಮಾರು 14 ವರ್ಷಗಳ ಹಿಂದೆ ಈ ಯೋಜನೆ ಇಲ್ಲಿ ಪ್ರಾರಂಭ ಆಗಿದೆ. ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಈ ಭಾಗದಲ್ಲಿ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಪೂಜ್ಯರ ಆಶಯದಂತೆ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಕಾರ್ಯಕ್ರಮ ಇವತ್ತು ಈ ಭಾಗದಲ್ಲಿ ಅಗರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಶಿವಪಾರ್ವತಿ ಕಲ್ಯಾಣ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ನಮ್ಮ ಗುಂಪಿನ ಸದಸ್ಯರು, ಒಕ್ಕೂಟದ ಪದಾಧಿಕಾರಿಗಳು ಎಲ್ಲರೂ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂಥ ಎಲ್ಲರನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ಆ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಅನೇಕ ಉಳುಬಿದ್ದ ಕೆರೆಗಳನ್ನು ಉಳಿಸುವ ಕೆಲಸಗಳನ್ನು ಮಾಡುವುದರ ಮುಖಾಂತರ ಆ ಕೆರೆಗಳಿಗೆ ಮರುಜೀವವನ್ನು ಕೊಡುವಂಥ ಕೆಲಸಗಳನ್ನು ಕೂಡ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದೆ. ಅದರಲ್ಲಿ ಭದ್ರಾವತಿ ತಾಲೂಕಿನಲ್ಲಿ ಕೂಡ ನಾವು ಕೆರೆಗಳನ್ನು ಉಳಿಸುವ ಕೆಲಸಗಳನ್ನು ಮಾಡಿ ಇವತ್ತು ಆ ಕೆರೆಗಳು ನೀರು ತುಂಬಿ ಅದರಲ್ಲಿ ಸಾಕಷ್ಟು ರೈತರು ಅದರ ಪ್ರಯೋಜನಗಳನ್ನು ಪಡಿತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಸಂತೋಷವನ್ನು ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈ ಭಾಗದಲ್ಲಿ ಜ್ಞಾನದೀಪ ಶಿಕ್ಷಕರನ್ನು ಕೂಡ ನಾವು ಒದಗಿಸಿಕೊಟ್ಟಿದ್ದೇವೆ. ನನ್ನ ವ್ಯಾಪ್ತಿಯಲ್ಲಿ ಭದ್ರಾವತಿ 2 ತಾಲೂಕಿನಲ್ಲಿ ಒಂದು 4 ಜ್ಞಾನದೀಪ ಶಿಕ್ಷಕರು ಕೂಡ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣದ ಗುಣಮಟ್ಟವನ್ನು ಉಳಿಸಿಕೊಳ್ಳಲಿಕ್ಕೆ ಶಿಕ್ಷಕರ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಈ ಜ್ಞಾನದೀಪ ಶಿಕ್ಷಕರು ಎನ್ನುವಂಥದ್ದು ಪೂಜ್ಯರು ಕೊಟ್ಟಂಥ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಅಂತ ಹೇಳಿಕ್ಕೆ ನಾನು ಸಂತೋಷಪಡ್ತೇನೆ. ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಆದಾಗ ಈ ಭಾಗದಲ್ಲಿ ನಾವು ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ದೇವೆ. ಆ ರಚನೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಸಾಲ ಕೊಡುವಂಥದ್ದು, ಬೇರೆ ಬೇರೆ ಅವರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದು ಬಹಳ ಯಶಸ್ವಿಯಾಗಿದೆ. ಅದರ ಜೊತೆಯಲ್ಲಿ ಪೂಜ್ಯರ ಕ್ಷೇತ್ರದಿಂದ ಮಾಡುವಂಥ ವಿಶೇಷ ಕಾರ್ಯಕ್ರಮಗಳಾಗಿಂಥ ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ತೀರಾ ಬಡವರಿದ್ದವರಿಗೆ, ಅವರಿಗೆ ಅಂಗವೈಕಲ್ಯ ಅಥವಾ ಅಂಗಮನ ಆಗಿರುವಂಥ ಸಂದರ್ಭದಲ್ಲಿ ಅವರಿಗೆ ನಡೆದಾಡಲಿಕ್ಕೂ, ಕೆಲವು ಶೌಚಾಲಯಕ್ಕೆ ಹೋಗಲಿಕ್ಕೂ ಸಮಸ್ಯೆ ಇರುವಂಥವರಿಗೆ ಬೇರೆ ಬೇರೆ ರೀತಿಯ ಉಪಕರಣಗಳನ್ನು ಕೊಡುವಂಥ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಅನೇಕ ಬಡ ಇವತ್ತಿನ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡಬೇಕು ಅಥವಾ ಇನ್ನೊಬ್ಬರಿಗೆ ಅವಲಂಬಿತರಾಗಿರಬೇಕಾದಂಥ ಪರಿಸ್ಥಿತಿಯಲ್ಲಿರುವಂಥ ವ್ಯಕ್ತಿಗಳಿಗೆ ಕೂಡ ಮಾಸಾಸನ ತಿಂಗಳಿಗೆ 1,000 ರೂಪಾಯಿ ಮಾಸಾಸನ ಕೊಡುವಂಥ ಕೆಲಸಗಳನ್ನು ಕೂಡ ನಾವು ನಮ್ಮ ಈ ಯೋಜನೆ ಮುಖಾಂತರ ಮಾಡ್ತಾ ಇದ್ದೇವೆ. ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಸುಜ್ಞಾನ ನಿಧಿ ಅಂದರೆ ವೃತ್ತಿ ಶಿಕ್ಷಣ ಮಾಡುವಂಥ ವಿದ್ಯಾರ್ಥಿಗಳಿಗೆ, ಕೆಲವು ವಿದ್ಯಾರ್ಥಿಗಳಿಗೆ 400 ರೂಪಾಯಿ ಹಾಗೂ ಇಂಜಿನಿಯರಿಂಗ್ ಹಾಗೂ ನರ್ಸಿಂಗ್ ಮಾಡುವಂಥ ಕೆಲವು ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ ಕೊಡುವಂಥ ಕೆಲಸಗಳನ್ನು ಕೂಡ ನಮ್ಮ ಯೋಜನೆಯ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಒಂದು ರೀತಿಯ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದರೆ ಸುಳ್ಳಲ್ಲ. ಶ್ರೀ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿನ ನಾವು ನೀವು ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ಆ ದೇವರು ಅಂದರೆ ಏನೋ ಒಂದು ರೀತಿಯ ಭಯ ಭಕ್ತಿ ಎಲ್ಲರ ಮನಸ್ಸಲ್ಲೂ, ಅದು ಆದಿಕಾಲದಿಂದಲೂ ಎಲ್ಲರ ಮನಸ್ಸಲ್ಲೂ ಅದಲ್ಲೂ ಹಾಗೇ ಇದೆ. ಆ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಟ್ರಸ್ಟ್ ಏನು ಪ್ರಾರಂಭ ಮಾಡಿದರು ಇಡೀ ರಾಜ್ಯದಲ್ಲಿ, ಅದು ತುಂಬ ವೇಗವಾಗಿ, ತುಂಬ ಸ್ಪೀಡಾಗಿ ಬಹುಶಃ ಸರ್ಕಾರದಿಂದ ಆಗ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಒಂದು ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳಿದರೆ ಸುಳ್ಳಲ್ಲ. ಇಲ್ಲಿ ಈ ಕಡೆ ಅದೇ ರೀತಿ ಶಾಂತಿ
ಧಾರ್ಮಿಕ ಸಭೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀಯುತ ಶಾರದಾ ಪುರಿಯ ನಾಯಕ್, ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರ ಈ ಸಭೆಯ ಅಧ್ಯಕ್ಷರಾಗಿ ಶ್ರೀಮತಿ ರತ್ನಮ್ಮ, ಒಕ್ಕೂಟದ ಅಧ್ಯಕ್ಷರು, ಅದೇ ರೀತಿ ಶ್ರೀ ಸಿ ಹನುಮಂತಪ್ಪ, ನಿರ್ದೇಶಕರು, ಡಿಸಿ ಬ್ಯಾಂಕ್ ಶಿವಮೊಗ್ಗ ಚಂದ್ರಪ್ಪ ಅಗರದಳ್ಳಿ, ಮಾಜಿ ಅಧ್ಯಕ್ಷರು, ಎಪಿಎಂಸಿ ಭದ್ರಾವತಿ ಪಾಲಾಕ್ಷಪ್ಪ ಎದೆಹಳ್ಳಿ, ಉಪಾಧ್ಯಕ್ಷರು, ಜಿಲ್ಲಾ ಜಾಗೃತಿ ವೇದಿಕೆ ಶಿವಮೊಗ್ಗ, ಇನ್ನೂ ಹಲವಾರು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿ ಕಾರ್ಯಕ್ರಮಕ್ಕೆ ಸನ್ಮಾನ್ಯರನ್ನು ಚಪ್ಪಾಳೆ ಮುಖಾಂತರ ಅವರನ್ನು ಸ್ವಾಗತಿಸಬೇಕು. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಭದ್ರಾವತಿ 2 ತಾಲೂಕಿನ ಕೈಮರ ವಲಯದಲ್ಲಿ ಇವತ್ತು ವಿಶೇಷವಾಗಿ ಶಿವಪಾರ್ವತಿ ಕಲ್ಯಾಣೋತ್ಸವ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಯಾಕೆಂದರೆ ವಿಶೇಷವಾಗಿ 17 ವರ್ಷಗಳ ಕಾಲ ಈ ಕಾರ್ಯಕ್ರಮವನ್ನು ಇಲ್ಲಿನ ಜನ ಅವಶ್ಯಕತೆಯನ್ನು ಪಡೆದಿರುತ್ತಾರೆ. ಯಾಕೆಂದರೆ ಜನಗಳಿಗೆ ಆರೋಗ್ಯ ಮತ್ತು ಒಳ್ಳೆಯ ಸೌಕರ್ಯಗಳು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆ ನೀಡ್ತಾ ಇದೆ. ಭಾಷಾಸನ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಆಗಿರ್ಬೋದು, ದೇವಸ್ಥಾನಗಳಿಗೆ ಅನುದಾನ ಆಗಿರ್ಬೋದು, ಮತ್ತು ಶಾಲೆಗಳಿಗೆ ಅನುದಾನದ ಶಿಕ್ಷಕರನ್ನು ನೀಡ್ತಕ್ಕಂಥದ್ದು, ಮತ್ತು ನಮ್ಮ ಸಮುದಾಯಗಳಿಗೆ ಅನುದಾನ ನೀಡ್ತಕ್ಕಂಥದ್ದು, ಮತ್ತು ಹಲವಾರು ಮನೆ ಬಿದ್ದೋದಂಥ ಸ್ಥಳೀಯರಿಗೆ ಇಂಥ ಹಲವಾರು ಕಾರ್ಯಕ್ರಮಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಇವತ್ತು ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದೆ. ಅದರಿಂದ ಇಂಥ ಕಾರ್ಯಕ್ರಮಗಳು ಆಯಾ ಒಂದು ಕ್ಷೇತ್ರಗಳಲ್ಲಿ, ಆಯಾ ವಲಯಗಳಲ್ಲಿ ಪ್ರತಿ ಒಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಪ್ರತಿ ವರ್ಷನೂ ಸಹ ಬರ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ತಾಲೂಕಿನಲ್ಲ, ಇಡೀ ರಾಜ್ಯದ 39 ಅಭಿವೃದ್ಧಿಯಲ್ಲಿ ಅವರಿಗೆ ವ್ಯವಹಾರವನ್ನು ಕಲಿಸಿ ಅವರಿಗೆ ಚಟುವಟಿಕೆ ಆರ್ಥಿಕ ಜವಾಬ್ದಾರಿಯನ್ನು ಕೊಟ್ಟು ಅವರನ್ನು ನಾವು ನಮ್ಮ ಫ್ಯಾಕ್ಟರಿಗಳ ಮುಖಾಂತರ ಒಪ್ಪಂದ ಮಾಡಿಬೇಕು. ಧರ್ಮಸ್ಥಳ ಸಂಸ್ಥೆ ಕೇವಲ ಹಣ ಕೊಡುವ ಸಂಸ್ಥೆ ಅಲ್ಲ. ನಾವು ತಿಳ್ಕೊಂಡಿದ್ದೇವೆ, ಕೆಲವರು ಧರ್ಮಸ್ಥಳದಿಂದ ಸಾಲ ಕೊಡ್ತಾರೆ, ಸಾಲಕ್ಕೆ ನಾವು ಬಡ್ಡಿ ಕೊಡ್ತೇವೆ, ಅಥವಾ ಸಾಲಕ್ಕೆ ನಾವು ವ್ಯವಹಾರ ಮಾಡ್ತೇವೆ, ಬಡ್ಡಿ ತಿಂತಾರೆ ಇವರು, ಈ ರೀತಿ ಮಾತುಗಳೆಲ್ಲ ಬರ್ತಾ ಇದೆ. ಆದರೆ ನಿಜವಾಗಿ ತಿಳ್ಕೊಳ್ಬೇಕು, ಇವತ್ತು ನಮ್ಮ ಸಂಸ್ಥೆ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೆರೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಕೆರೆಗಳಲ್ಲಿ ಜನರ ಸಹಭಾಗಿತ್ವದಿಂದ ಸ್ಥಳೀಯ ಗ್ರಾಮ ಪಂಚಾಯತ್ ಇರಬಹುದು 2024 ಕರೀತಾ ಇದೆ. ಇದೆಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪರಮಪೂಜ್ಯ ಹೆಗಡೆಯವರು ನೇರವಾಗಿ ಸಿ ಟ್ರಸ್ಟ್ ವತಿಯಿಂದ ಕಾರ್ಯಕರ್ತರು ಹಾಗೂ ಸ್ವಸಹಾಯ ಸಂಘ ಒಕ್ಕೂಟಗಳ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು, ಹಲವಾರು ಸಾರ್ವಜನಿಕರು ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟರು. ವರದಿ ರಾಘವೇಂದ್ರ, ಶಿವಮೊಗ್ಗ, ಕರ್ನಾಟಕ ಪವರ್ ನ್ಯೂಸ್ 1 ಚಾನೆಲ್, ಹರಿಹರ. ಸಂಸ್ಥೆಯ ಇನ್ನೊಂದು ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಕೃಷಿಗೆ ಪೂರಕವಾದ ಚಟುವಟಿಕೆಗಳು. ಇವರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ರೈತ ಕ್ಷೇತ್ರ ಪಾಠಶಾಲೆ ಅಂದ್ರೆ ಕೃಷಿಗೆ ಪೂರಕವಾದಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಸಣ್ಣ ಸಣ್ಣ ಈಗ ಯಾವುದು ಆ ಕಡೆ ವಿದ್ಯಾರ್ಥಿಯವರಿಗೆ ಭದ್ರಾವತಿ ಇಡೀ ತಾಲೂಕು ಸೇರಿದ ಸುಮಾರು 106 ಜನ ಮಹಾಶಾಸನ ಪಡೆಯುವಂಥ ಸದಸ್ಯರು ನಮ್ಮ ಜೊತೆಲಿದ್ದಾರೆ. ನಾನು ಭದ್ರಾವತಿ 2 ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ